ಆದ್ರೆ ನೀವು ಇದನ್ನ ಮಾಡಬೇಡಿ. ಅವ್ರು ಮಗಳು ಬೆಂಕಿನೂ ಕಾಣೆ ಆಗಿದ್ದಾರೆ. ಪಬ್ಲಿಕ್ನ ಸಿಂಪತಿ ಸಾರಿ ಗಾಯ್ಸ್. ಬೇಕಾದ್ರೆ ನೀವು ಯೂಟ್ಯೂಬ್ ಚಾನಲ್ ನೋಡ್ಕೋಬಹುದು. ನೀವು ಕನೆಕ್ಷನ್ ಖಂಡಿತವಾಗ್ಲೂ ಈ ರಾಜ್ಯಕ್ಕೆ ಇರುತ್ತೆ. ಆದ್ರೆ ಸರ್ ಇವಾಗ ಹೊರಗಿನ ವಾತಾವರಣ ಚೆನ್ನಾಗಿಲ್ಲ, ಮತ್ತೆ ಮಳೆ ಕೂಡ ಬರ್ತಾ ಇದೆ. ಹೊರಗಡೆ ಕಾಲಿಡಕ್ಕೆ ಆಗ್ತಿಲ್ಲ. ನಾವ್ಯಾಕೆ ರಾಜನ್ ಮನೆಗೆ ನಾಳೆ ಬೆಳಗ್ಗೆ ಹೋಗ್ಬಾರ್ದು? ಇಲ್ಲ, ನಾನು ಈಗಲೇ ಈ ಕ್ಷಣದಲ್ಲೇ ಹೋಗಿ ರಾಜನ್ನ ವಿಚಾರಣೆ ಮಾಡಬೇಕು. ಇನ್ಸ್ಪೆಕ್ಟರ್ ಅಭಿಮನ್ಯು ಗಾಡಿ ಗಾಯ್ಸ್ ನನಗಂತೂ ಆಗ್ತಿಲ್ಲ ಗಾಯ್ಸ್. ರಾಜನ್ ಮನೆ ದಾರಿ ನನಗೆ ಭಯ ಆಗ್ತೈತೆ ಫೋನ್ ಬಿದ್ದೋಗ್ಬಿಡುತ್ತೆ ಅಂತ. ಆದ್ರೆ ಇದ್ದಕ್ಕಿದ್ದಂತೆ ಅಭಿಮನ್ಯು ಅವರ ಗಾಡಿ ಸಡನ್ ಆಗಿ ಕೆಟ್ಟ ಹೋಗುತ್ತೆ. ಏನಾಯ್ತು ಸರ್? ನೀವು ಜೀಪ್ ಯಾಕೆ ನಿಲ್ಸಿದ್ರಿ? ಜೀಪ್ ನನ್ನ ನಿಲ್ಸಿಲ್ಲ ಪಿಸಿ, ಅದೇ ನಿಂತ್ಕೊಂತು. ಸರ್ ನನ್ಗೆ ಯಾಕೋ ಏನೋ ಮಾಡಕ್ ಹೋಗಿ ಏನೋ ಮಾಡ್ತಾ ಇದೀವಿ ಅನ್ಸುತ್ತೆ ಸರ್. ನೀವೀಗ ಸುಮ್ನೆ ಬಾಯಿ ಮುಚ್ಕೊಂಡಿರ್ತೀಯ ಪಿಸಿ? ಇಷ್ಟ ಹೇಳಿ ಅಭಿಮನ್ಯು ಗಾಡಿಯಿಂದ ಕೆಳಗಿಳಿತಾರೆ. ತಕ್ಷಣವೇ ಅಭಿಮನ್ಯು ಅವರ ದೃಷ್ಟಿ ಒಂದು ಹಳೆಯ ಮನೆ ಹತ್ರ ಹೋಗುತ್ತೆ. ಇನ್ಸ್ಪೆಕ್ಟರ್ ಅಭಿಮನ್ಯು ಅವರು ನೋಡ್ತಾರೆ, ಅದೇ ಮನೆ ಮಹಡಿ ಮೇಲ್ಗಡೆ ಸಾಂತಾ ಹಾಗೆ ಕಾಣಿಸ್ತಿರೋ ಒಬ್ಬ ವ್ಯಕ್ತಿ ತುಂಬಾ ವಿಚಿತ್ರವಾದ ರೀತಿಯಲ್ಲಿ ಡಾನ್ಸ್ ಮಾಡ್ತಾ ಇದ್ದ. ಪಿಸಿ ಸ್ವಲ್ಪ ಅಲ್ಲಿ ನೋಡು. ನಾನು ಈಗಷ್ಟೇ ಆ ಮನೆಯ ಮಹಡಿ ಮೇಲೆ ಒಬ್ಬ ಸ್ಯಾಂಟನ ನೋಡಿದೆ. ಸಾರಿ ಗಾಯ್ಸ್ ಇದು ವೇಟ್ ತಡ್ಕೊಳಕ್ ಆಗ್ತಿಲ್ಲ. ನಿಮ್ಗೆ ಸ್ಯಾಂಟನೇ ಕಾಣಿಸ್ತಾ ಇದ್ದಾನೆ? ನಾನು ನಿಜ ಹೇಳ್ತಾ ಇದೀನಿ, ನನ್ನ ಮಾತನ್ನ ನಂಬು. ಇನ್ಸ್ಪೆಕ್ಟರ್ ಅಭಿಮನ್ಯು ಇಷ್ಟ ಹೇಳೋ ಹೊತ್ತಿಗೆ ಆ ಜಾಗದಲ್ಲಿ ಮಕ್ಕಳು ಕಿರ್ಚಾಡೋದನ್ನ ಇನ್ಸ್ಪೆಕ್ಟರ್ ಅಭಿಮನ್ಯು ಮತ್ತೆ ಪಿಸಿಗೆ ಕೇಳಿ ಬರುತ್ತೆ. ನಂಗೆ ಯಾಕೋ ಆ ಮನೆ ಒಳಗಡೆ ಹೋಗ್ಬೇಕು ಅನ್ಸುತ್ತೆ. ಮತ್ತೆ ನಮ್ಮ ಕಾರ್ ಕೂಡ ಸರಿಯಾದ ಜಾಗದಲ್ಲೇ ಹಾಳಾಗಿದೆ ಅಂತ. ನಂಗೆ ಯಾಕೋ ಮಕ್ಕಳು ಈ ಮನೇಲೆ ಇರ್ಬೋದು ಅಂತ ಅನ್ಸುತ್ತೆ. ಬಾ ಬೇಗ. ಇಷ್ಟ ಹೇಳಿ ಇನ್ಸ್ಪೆಕ್ಟರ್ ಅಭಿಮನ್ಯು ಪಿಸಿನ ಕರ್ಕೊಂಡು ಆ ಹಳೆ ಮನೆ ಹತ್ರ ಓಡ್ ಹೋಗ್ತಾರೆ. ಇದ್ದಕ್ಕಿದ್ದಂತೆ ಓಡ್ತಿರೋ ಇನ್ಸ್ಪೆಕ್ಟರ್ ಅಭಿಮನ್ಯು ಅವರ ಕಾಲು ನಿಂತು ಹೋಗುತ್ತೆ. ಅಲ್ಲಿ ಅಭಿಮನ್ಯು ಅವರ ಮುಂದೆ ಒಂದು ಭಯಾನಕವಾದ ದೃಶ್ಯ ಕಂಡುಬರುತ್ತೆ. ಆ ಹಳೆ ಮನೆ ಒಳಗಡೆ ತುಂಬಾ ಮಕ್ಕಳು ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಮತ್ತೆ 2 ಮಕ್ಕಳ ತಲೆ ತನ್ನ ದೇಹದಿಂದ ಬೇರ್ಪಟ್ಟು ಮನೆ ಮೇಲ್ಗಡೆ ನೇತಾಡ್ತಾ ಇತ್ತು. ನನಗಂತೂ ಇಲ್ಲಿ ದೃಶ್ಯ ನೋಡಿದ್ರೆ ನಂಬಕ್ಕೆ ಆಗ್ತಾ ಇಲ್ಲ ಸರ್. ನಾವೀಗ ನೋಡ್ತಾ ಇರೋದಲ್ಲ ನಿಜನಾ? ಇವರೆಲ್ಲರ ಮನೆಯವ್ರಿಗೆ ಈಗಲೇ ಇನ್ಫಾರ್ಮೇಶನ್ ಕೊಡಿ. ಅವ್ರಿಗೆ ತಿಳಿಸಿ ಅವ್ರ ಮಕ್ಕಳು ಸಿಕ್ಕಿದ್ದಾರೆ ಅಂತ. ಮತ್ತೆ ಇದನ್ನು ತಿಳ್ಕೊ, ಈ ಮನೆಯಲ್ಲಿ ಸತ್ತು ಬಿದ್ದಿರೋ 2 ಮಕ್ಕಳು ಯಾರ ಮಕ್ಕಳು ಅಂತ. ಸ್ವಲ್ಪ ಹೊತ್ತಲ್ಲೇ ಆ ಎಲ್ಲ ಮಕ್ಕಳ ಅಪ್ಪ ಅಮ್ಮ ಆ ಹಳೆ ಮನೆ ಹತ್ರ ಬರ್ತಾರೆ. ರಾಜನ್ ಮತ್ತೆ ಚಾರ್ಲ್ಸ್ ಈ ದೃಶ್ಯನ ನೋಡಿ ಅಳೋಕೆ ಶುರು ಮಾಡ್ತಾರೆ. ಅಲ್ಲ, ನನ್ ಮಗಳು ಪಿಂಕಿ ಯಾರಿಗೆ ಏನ್ ಅನ್ಯಾಯ ಮಾಡಿದ್ಲು? ನನ್ ಪಿಂಕಿನ ಯಾಕೆ ಸಾಯಿಸಿದ್ರು? ಮತ್ತೆ ನನ್ನ ಮಗ ಡೇವಿಡ್, ನನಗಿಂತ ಒಬ್ಬನೇ ಮಗ, ಯಾವ್ದೋ ಒಬ್ಬ ಕೆಟ್ಟ ವ್ಯಕ್ತಿ ತುಂಬಾ ಕ್ರೂರವಾಗಿ ಸಾಯಿಸಿದ್ದಾನೆ. ಇಷ್ಟ ಹೇಳಿ ಅವನು ಅಳುತ್ತಾ ಇನ್ಸ್ಪೆಕ್ಟರ್ ಅಭಿಮನ್ಯು ಅವ್ರ ಹತ್ರ ಹೇಳ್ತಾನೆ, ಇಲ್ಲಿ ನಿಂತ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಾ? ಹೋಗಿ ಹೋಗಿ ಆ ಕೊಲೆಗಾರನ್ನ ಹಿಡ್ಕೊಂಡ್ ಬನ್ನಿ. ಅವ್ನ್ ಯಾರೇ ಆಗಿರ್ಲಿ, ಅವನ್ನ ನಾನು ಜೀವಂತವಾಗಿ ಉಳಿಸಲ್ಲ. ನಾನೇ ಖುದ್ದಾಗಿ ಹುಡುಕ್ತೀನಿ. ನನ್ ಮಗಳು ಪಿಂಕಿ